ಇನ್ನ ಮನೆಗಳು ಮತ್ತೆ ಕಂದಾಯ ಇದರಲ್ಲಿ ಇದೆ, ಮತ್ತೆ ಗ್ರಾಮ ಠಾಣೆಗಳಲ್ಲಿದೆ. ಯಾವುದರಿಂದ ಡೆವಲಪ್ಮೆಂಟ್ ಇನ್ನ ನಾವು ವ್ಯಾಪ್ತಿಯಿಂದ ಡೆವಲಪ್ಮೆಂಟ್ ಆಗಬೇಕು. ಈಗ ನೀವು ಉದಾಹರಣೆ ಎಕ್ಸಾಂಪಲ್, ಈಗ ಸಿಂಗನಗರದ ನೀವು ಬಂದಿದ್ರಿ, ಈಗ ಸುಮಾರು ಕಂಪ್ಲೀಟ್ ಹೇಳೋದು. ಒಂದು ನಿಮಿಷ, ಅದಕ್ಕೆ ಈಗ ನಾವೇನ್ ಹೇಳ್ತೀವಿ, ಪಂಚಾಯತ್ ಡೆವಲಪ್ಮೆಂಟ್ ಅನೇಕ ಕೆಲಸಗಳು ಆಗ್ತಾ ಇದೆಯಲ್ಲ, ಈಗ ಮಾಡ್ತಾ ಇದೀವಲ್ಲ. ಈಗ ನಿಮ್ಮೂರಲ್ಲಿ 4 ಜನ ಮೆಂಬರ್ಸ್ ಇದ್ದಾರೆ, 4 ಜನ ಇದ್ದಾರೆ. ಈಗ ಮನೆ ಸುಮಾರು 50 ಲಕ್ಷ ಕೆಲಸ ಮಾಡಿಸಿದ್ದಾರೆ, ನಿಮ್ಮೂರಿಗೆ ಕೆಲಸ ಮಾಡಿಸಿದ್ದಾರೆ. ಅಶೋಕ್ ಒಂದ್ ನಿಮಿಷ ಅದು ಪರ್ಸನಲ್, ಅದು ನಿಮ್ಮೂರಲ್ಲಿ ವೈಯಕ್ತಿಕ ಮಾತಾಡಿ ನೀವು. ಒಂದ್ ನಿಮಿಷ, ಅದನ್ನೇ ಬಂದ್ಮೇಲೆ ಸಂವಿಧಾನ ಪ್ರಕಾರ ಕಾನೂನು ಮಾಡಬೇಕು. ಪರ್ಸನಲ್ ಬೇರೆ, ನನ್ನ ಮದುವೆ, ನನ್ನ ಮಕ್ಕಳ ಮದುವೆ ಅದು ಬೇರೆ ಪರ್ಸನಲ್. ಇದೇ ಪರ್ಸನಲ್ ಪಂಚಾಯತಿಯಲ್ಲಿ ಒಕ್ಕೂಟ ಮಾಡ್ಬೇಕಲ್ವಾ? ಈಗ 24, 25 ಸಾಲು ಮತ್ತೆ 24, 25, 26ನೇ ಸಾಲು. ಒಂದು ನಿಮಿಷ, ಎರಡು ಸರಿ ಬಜೆಟ್ ಮಾಡಿದ್ದೇವೆ. ಈಗ ಮೊನ್ನೆ ಆಗಿದೆ. ನೆಕ್ಸ್ಟ್ ಒಂದು ಮೆಂಬರ್ಗೆ ಒಂದು 25 30 ಲಕ್ಷ ಬರುತ್ತೆ ಏನೋ. ಈಗ ನಿಮ್ಮೂರ್ ಬಂದಿಲ್ಲಪ್ಪ, ಅನುಮೋದನೆ ಕಳಿಸ್ತಾರೆ. ಈಗ ಅನುಮೋದನೆ ಬಂದ ಮೇಲೆ ಕೆಲಸ ಕಾರ್ಯ ಶುರುವಾಗುತ್ತೆ. ಹಾಗಾಗುತ್ತೆ. ಹಲೋ, ಒಂದ್ ನಿಮಿಷ. ಯಾಕಂದ್ರೆ ನೀನು ನಿಮ್ಮ ತಂದೆಯವರು ಮಾಜಿ ಅಧ್ಯಕ್ಷರಾಗಿದ್ದಾರೆ, ನಿನ್ಗೂ ಸ್ವಲ್ಪ ರಾಜಕೀಯ ಗೊತ್ತಿದೆ. ಯಾರ್ಯಾರು ಏನೇನ್ ಕೆಲಸ ಮಾಡಿದ್ದಾರೆ ಅನ್ಬಿಟ್ಟು ಪಟ್ಟಿ ತಗೋಬೇಕು ನೀನು. ನಿಜವಾಗ್ಲೂ ನಾನು ಅವಾಗ ನೀನು ಒಪ್ಕೊಂತೀನಿ. ಪಟ್ಟಿ ತಗೊಂಡು ಯಾವ್ಯಾವ ಸದಸ್ಯರು ಏನೇನ್ ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಇನ್ಯಾವ್ದಾವ್ದು ಆಗ್ಬೇಕು ಅದನ್ನ ಮಾಡಿಸ್ಕೋಬೇಕು. ಪುರಸಭೆ ಬೇಡ ಅನ್ನೋದಕ್ಕೆ ನಾವಲ್ಲ. ಸರ್ಕಾರ ಏನ್ ಡಿಸಿಷನ್ ತಗೊಂಡದ ಅದೇನೆ. ಗ್ರೇಟರ್ ಬೆಂಗಳೂರು ಆಗ್ತದೋ, ಪುರಸಭೆ ಆಗ್ತದೋ, BBMP ಆಗ್ತದೋ, ಅದ್ ನನ್ನ ಕೈಯಲ್ಲಿಲ್ಲ, ನಿನ್ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ. ಸರ್ಕಾರ ಯಾವ್ದು ಮಾಡ್ತದೋ ಅದೇನೆ. ಅದು ಕರೆಕ್ಟ್. ಈಗ ಮುಂದಿನ ಅಲ್ಲ, ಸನ್ಮಾನ್ಯ ನಮ್ಮ ಪ್ರೀತಿಯ ಮಚ್ಚ ಅಶೋಕ್ ಅವ್ರಿಗೆ ಹೇಳ್ತೀನಿ, ನೆಕ್ಸ್ಟ್ ಆಗೋದು ಬಿಡೋದು ಅದು ಸರ್ಕಾರ ಕೈಲಿರೋದು. ಸರ್ಕಾರ ಏನ್ ತೀರ್ಮಾನ ತಗೊಂಡದ ಅದು ಆಗ್ತದೆ. ಈಗ ಸದ್ಯಕ್ಕೆ ನಮ್ಮ ಗ್ರಾಮಕ್ಕೆ ಬೇಕಾಗಿರೋದು ಒಳಚರಂಡಿ ಇವೆಲ್ಲ ಆಗಿದೆ ಆಲ್ಮೋಸ್ಟ್. ಐಮಾಸ್ ಲೈಟು, ಕುಡಿಯೋ ನೀರು, ಶುದ್ಧ ಘಟಕ ಎಲ್ಲ ಇದೆ. ನಮ್ಗೆ ಬೇಕಾಗಿರೋದು 3: ಒಂದು ಅಂಬೇಡ್ಕರ್ ಭವನ, ಒಂದು ಗ್ರಂಥಾಲಯ, ಒಂದು ಶ್ರೀ ಶಕ್ತಿ. ಅದೊಂದು ಆಗ್ಬೇಕು. ಅದ್ ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಪಂಚಾಯತ್ ಅಭಿವೃದ್ಧಿ ಜಾಗ. ನಿಮ್ ಕರ್ತವ್ಯ ಏನು? ಈಗ ಒಂದ್ ಕೆಲಸ ಮಾಡಿ, ನಿಂದೆ ಯಾವ್ದಾದ್ರು ಜಾಗ ಇದ್ರೆ ಕೊಟ್ರೆ. ಒಂದ್ ನಿಮಿಷ ಕೇಳಿ, ನಾನು ಜಮೀನ್ದಾರ್ ಅಲ್ಲ. ನಾನು ಒಂದ್ ನಿಮಿಷ ಕೇಳ್ಕೊಳ್ಳಿ. ನಿಮ್ ಕರ್ತವ್ಯ ಏನು? ಗುರ್ಸ್ಬೇಕು, ಸರ್ಕಾರಕ್ಕೆ ಕರ್ಸ್ಬೇಕು, ತಾಯಿದಾರ ಮನವಿ ಕೊಡಬೇಕು, ಸರ್ವೆ ಕರ್ಸ್ಬೇಕು, ಗುರ್ಸ್ಬೇಕು, ಮಾಡ್ಬೇಕು. ನಿಮ್ ಕರ್ತವ್ಯ ಅಲ್ವಾ? ನಿಜಾನ ಸುಳ್ಳ? ಅದನ್ನೇನೆ ಇವಾಗ ರೆವಿನ್ಯೂ ಅವ್ರಿಗೆ, ಪಂಚಾಯತ್ ಅಭಿವೃದ್ಧಿ ಅವ್ರಿಗೆ ಇನ್ನ ಇದು ಕೊನೆಯದು. ಈ ಸಾರಿ ಆಗಲೇಬೇಕು ಸರ್ ಅಂತ ಒತ್ತಾಯ ಮಾಡಿದ್ದೀನಿ. ಈ ಸಾರಿ ಮಾಡ್ಲೇಬೇಕು. ಇನ್ನು 7 ತಿಂಗಳಿದೆ, ಎಲ್ಲ ಮುಗ್ದೋಗುತ್ತೆ. ಆಮೇಲೆ ನೀವ್ಯಾರೋ ಅವ್ರ್ಯಾರೋ ಆಗುತ್ತೆ, ಎಲ್ಲ ಆಗುತ್ತೆ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ತಾ ಇರೋದು. ಆಗೋ ಟೈಮ್ಗೆ ಆಗೋದು, ಡೆವಲಪ್ ಆಗೋದನ್ನ ಯೋಚನೆ ಮಾಡಿ ಮಾತಾಡಿ. ಸರಿ, ಈಗ ನಗರ ಪಾಲಿಕೆ ಅಧ್ಯಕ್ಷರು ಮಾತಾಡೋದು ಕೊಡಪ್ಪ. ಕೊನೆಯದಾಗಿ ಅಧ್ಯಕ್ಷರ ಭಾಷೆ. ಮಾಜಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಮಾಜಿ ಸುಜಾತ, ಇಲ್ಲಿ ಎಲ್ಲ ಬಂದಿರೋಂಥ ಗಣ್ಯ ವ್ಯಕ್ತಿಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಏನು ಹೇಳ್ಬೇಕಂತ ಹೇಳ್ಕೊಂಡಿದ್ದೀನೋ ಅದು ಆಲ್ರೆಡಿ ವಿಶ್ವನಾಥಣ್ಣ, ಈ ಕಡೆ ವೈ ಸುಜಾತ ಅವರು ಮಾತಾಡಿದ್ದಾರೆ, ನಮ್ಮ ಗೌರೀಶಣ್ಣ ಮಾತಾಡಿದ್ದಾರೆ, ಜಯರಾಮ್ ಅವರು ಮಾತಾಡಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಕಾಯಿಸಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕಡೆನೂ ಗ್ರಾಮ ಸಭೆ ಅಂದರೆ ಒಂಥರ ಗಲಾಟೆ ಮಾಡ್ತಾಯಿದ್ರು. ಇದೊಂಥರ ತುಂಬ ಕುಟುಂಬ ಥರ ಎಲ್ಲರೂ ಊರವರೆಲ್ಲರೂ ಸೇರಿ ಒಳ್ಳೆ ರೀತಿನಿಂದ ನಮ್ಮನ್ನು ಗ್ರಾಮ ಸಭೆ ಯಾವ ಗಲಾಟೆ ಏನು ಇಲ್ದಿರ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಊರವ್ರಿಗ ಹಾಗೂ ಗ್ರಾಮಸ್ಥರಿಗೆ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಆಶಯಿಸ್ತೀನಿ. ಎಲ್ಲರಿಗೂ ವಂದನೆಗಳು. ಇದು 26ನೇ ಸಾಲಿನ ಗ್ರಾಮ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಸಾರ್ವಜನಿಕರು ಸುಮಾರು ಅಹವಾಲುಗಳನ್ನು ಇವತ್ತು ಹೇಳಿದ್ದಾರೆ. ನಾವು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಗಮನ ಹರಿಸ್ತೀವಿ. ಯಾಕಂದರೆ ಲಾಸ್ಟ್ ಟೈಮು ನಾವು ಸ್ವಲ್ಪ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ
ಅಧ್ಯಕ್ಷರ ಚುನಾವಣೆ ವಿಳಂಬ ಆದ್ದರಿಂದ ನಾವು ಕೆಲವು ಕಾಮಗಾರಿಗಳನ್ನು ಮಾಡೋದಕ್ಕೆ ಸ್ವಲ್ಪ ತಡವಾಯಿತು. ಅದರಿಂದ ಈ ಸಲ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಫಸ್ಟ್ ಗ್ರಾಮ ಸಭೆ, ಇಡೀ ಪಂಚಾಯಿತಿಯಲ್ಲಿ ಮೊದಲನೇ ಗ್ರಾಮ ಸಭೆಯನ್ನು ನಾವೀಗ ಹಮ್ಮಿಕೊಂಡು ಏನು ಕಾಮಗಾರಿಗಳಿದೆಯೋ ಅದನ್ನ ಎಲ್ಲಾ ಗ್ರಾಮಗಳಿಗೂ ಈ ಸಲ ಮಾಡ್ಬೇಕಂತ ಈಗಾಗಲೇ ನಾವು ಯೋಚನೆ ಮಾಡಿದ್ದೀವಿ. ಇವತ್ತು ಎಲ್ಲರೂ ಸಹಕಾರ ಕೊಟ್ಟು ಗ್ರಾಮ ಸಭೆ ಬಹಳ ಚೆನ್ನಾಗಿ ನಡೆದಿದೆ. ಏನೇನು ಸಮಸ್ಯೆಗಳಿದೆಯೋ ಅದರ ಬಗ್ಗೆ ಮುಂದಿನ ಸಭೆಯಲ್ಲಿ ನಾವು ಅಧಿಕಾರಿಗಳ ಜೊತೆ ಸೇರಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. 25-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಈ ದಿನ ಮುತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ವಿ. ಏನು ಈ ದಿನ ಬಂದಂತ ಸಾರ್ವಜನಿಕರು, ಅಧಿಕಾರಿಗಳು ಸಹ ಅವರ ಸಾರ್ವಜನಿಕರ ಕುಂದುಕೊರತೆಗಳನ್ನ ಆದಷ್ಟು ಶೀಘ್ರವಾಗಿ ತಮ್ಮಿಂದ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಇವೆಲ್ಲವೂ ಸಹ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ತಾವೆಲ್ಲರೂ ಸಹ ಸಿದ್ಧ ಇದ್ದೀವಿ. ಹಾಗೂ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದ್ರೆ, ಗ್ರಾಮ ಠಾಣಾ ಸುತ್ತಿನ ಈ ಖಾತೆಗಳು ತಮ್ಮ ಈ ಖಾತೆಗಳು ಯಾರ್ಯಾರ್ದಾಗಿರಲ್ವೋ ಅವರೆಲ್ಲರೂ ಸಹ ತಮ್ಮ ದಾಖಲೆಗಳನ್ನ 2025-26ನೇ ಸಾಲಿನ ಮೊದಲನೇ ನಾವು ಏಪ್ರಿಲ್ ತಿಂಗಳಲ್ಲೇನೆ ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಮೊದಲನೇ ಸಭೆ ಇಟ್ಕೊಂಡ್ಬಿಟ್ಟಿದೀವಿ. ನಾವು ಯಾಕೆ ಈ ತರಾತುರಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಕಳೆದ 2024-25 ಸಾಲಿನ ನಾವು ಗ್ರಾಮ ಸಭೆ ಮಾಡಿರ್ಲಿಲ್ಲ. ಅಲ್ಲಿ ಕೆಲವೊಂದು ಗೊಂದಲ ಇರೋದ್ರಿಂದ ಏನು ಅಧ್ಯಕ್ಷರ ಒಂದು ಗೊಂದಲ ಇರೋದ್ರಿಂದ ಮಾಡಕ್ಕಾಗಿಲ್ಲ. ಹಾಗಾಗಿ 2024-25 ಸಾಲಿನಲ್ಲಿ ಏನೇನು ಕೆಲಸ ಮಾಡ್ಬೇಕು ಅಂತಿದೀವೋ ಅದು ಮತ್ತೆ ಇದು 2025-26 ಸಾಲಿನಲ್ಲಿ ಒಟ್ಟಿಗೆ ತಗೊಂಡು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ನಾವು ಸದಸ್ಯರು 19 ಜನ ಸದಸ್ಯರಿದ್ದೀವಿ. ವಿಶೇಷವಾಗಿ ಈಗ ನಮ್ಮ ಅಧ್ಯಕ್ಷರಾದಂತ ನಮ್ಮ ನಾಗರತ್ನಕ್ ಅವರ ಅಧ್ಯಕ್ಷತೆಯಲ್ಲಿ ಇದು ಬೇಗ ಆಗ್ಲಿ ಅಂತ ಎಲ್ಲ ಸದಸ್ಯರು ಹೇಳಿದಾಗ ಈ ಒಂದು ಗ್ರಾಮ ಸಭೆ ಮಾಡಿದ್ವಿ. ಇವತ್ತು ಬಹಳ ಎಲ್ರು ಅವರವರು ಅಹವಾಲುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಬೇಗ ಕೆಲಸ ಮಾಡುವಂತ ಕೆಲಸವನ್ನ ಎಲ್ಲ ಪ್ರಾಮಾಣಿಕ ಸದಸ್ಯರು ಮಾಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ಬಾಡಿ ಈ ಸಾರಿ ಬಹುಶಃ ಈ ಸಾರಿ ಕೊನೆ ಗ್ರಾಮ ಸಭೆ ಇರ್ಬೋದು. ಮುಂದಿನ ಸಲ ಏನಾಗುತ್ತೋ ಗೊತ್ತಿಲ್ಲ. ಗ್ರೇಟರ್ ಬೆಂಗಳೂರು ಆಗುತ್ತೋ, ಪುರಸಭೆಗಳಾಗುತ್ತೋ ಅಥವಾ ನಗರಸಭೆಗಳಾಗೋದಂತ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಈ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿನಲ್ಲಿ 8 ಹಳ್ಳಿಗಳು ಸೇರ್ತದೆ. ಸಿಂಗೇನಗರ, ನಾರಾಯಣಘಟ್ಟ, ಮುತ್ತನೂರು, ಹೊಳೆಬೊಮ್ಮಸಂದ್ರ, ಬಾಬ್ಸಂದ್ರ,